ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾರ್ಮಲೈಸೇಷನ್ ಮತ್ತೆ ಅದರ ಟೈಪ್ಸ್ ಗಳನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್, ವಾಟ್ ಈಸ್ ನಾರ್ಮಲೈಸೇಷನ್? ಇಟ್ ಈಸ್ ದ ಪ್ರೋಸೆಸ್ ಆಫ್ ಆರ್ಗನೈಸಿಂಗ್ ದ ಡೇಟಾ ಇನ್ ಡೇಟಾಬೇಸ್. ಸೊ ಡೇಟಾಬೇಸ್ ಅಲ್ಲಿ ನಮ್ಮ ಡೇಟಾವನ್ನ ಆರ್ಗನೈಸ್ ಅಥವಾ ಎಂಟರ್ ಮಾಡೋದನ್ನ ನಾವೇನಂತ ಕರಿತೀವಿ? ನಾರ್ಮಲೈಸೇಷನ್ ಅಂತ ಕರಿತೀವಿ. ಸೊ ಇದರ ಅಡ್ವಾಂಟೇಜಸ್ ಅಂತ ಬಂದ್ರೆ ಮಿನಿಮೈಸಸ್ ದ ಡೇಟಾ ರಿಡೆಂಡೆನ್ಸಿ. ಡೇಟಾ ರಿಡೆಂಡೆನ್ಸಿ ಅಂತಂದ್ರೆ ಒಂದೇ ವ್ಯಾಲ್ಯೂ ಮಲ್ಟಿಪಲ್ ಪ್ಲೇಸಸ್ ಅಲ್ಲಿ ಇರೋದು. ಫಾರ್ ಎಕ್ಸಾಂಪಲ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಸೊ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನ ಕಡಿಮೆ ಮಾಡೋದಕ್ಕೆ ಈ ನಾರ್ಮಲೈಸೇಷನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಡೇಟಾ ಕನ್ಸಿಸ್ಟೆನ್ಸಿ, ಡೇಟಾ ಇಂಟಿಗ್ರಿಟಿ. ಈಗ ಡಿಸ್ಅಡ್ವಾಂಟೇಜಸ್ ಅಂತ ಬಂದ್ರೆ ಪರ್ಫಾರ್ಮೆನ್ಸ್ ಡಿಕ್ರೀಸಸ್ ವೈಲ್ ದಿ ನಾರ್ಮಲೈಸೇಷನ್ ಫಾರ್ ದಿ ಹೈಯರ್ ನಾರ್ಮಲ್ ಫಾರ್ಮ್. ಹೈಯರ್ ನಾರ್ಮಲ್ ಫಾರ್ಮ್ ಅಂತಂದ್ರೆ ಫೋರ್ತ್ ನಾರ್ಮಲ್ ಫಾರ್ಮ್, ಫಿಫ್ತ್ ನಾರ್ಮಲ್ ಫಾರ್ಮ್ ಅನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಪರ್ಫಾರ್ಮೆನ್ಸ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಫಸ್ಟ್ ನಾರ್ಮಲ್ ಫಾರ್ಮ್ ಡಿಸ್ಅಲೋಸ್ ದಿ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂತಂದ್ರೆ ನೋಡಿ, ಡಿಸ್ಅಲೋಸ್ ಅಲೋ ಮಾಡಲ್ಲ. ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಗಳೇನಾದ್ರೂ ಬಂದ್ರೆ ಫಸ್ಟ್ ನಾರ್ಮಲ್ ಫಾರ್ಮ್ ಅಲೋ ಮಾಡಲ್ಲ. ಸೊ ಅದು ಯಾವ ರೀತಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾರ್ಮಲ್ ಫಾರ್ಮ್ಸ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಟೈಪ್ಸ್ ಅಂತ ಬಂದಾಗ ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್, BCNF. ಸೊ ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ ಅಂತ ಬರುತ್ತೆ. ಸೊ ಅದನ್ನ ನೀವು 3.5 NF ಅಂತ ಕೂಡ ಕರಿಬಹುದು, ಅಂದ್ರೆ 3.5 ನಾರ್ಮಲ್ ಫಾರ್ಮ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ 4NF ಮತ್ತೆ 5NF. ಇವಾಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ನಾರ್ಮಲ್ ಫಾರ್ಮ್ ಯಾವುದು? ಫಸ್ಟ್ ನಾರ್ಮಲ್ ಫಾರ್ಮ್ ಅಂತ. ಸೊ ಫಸ್ಟ್ ಡೆಫಿನಿಷನ್ ಅನ್ನ ಓದ್ತಾ ಹೋಗೋಣ. ಎ ರಿಲೇಷನ್ ವಿಲ್ ಬಿ 1NF ಇಫ್ ಇಟ್ ಕಂಟೈನ್ ಅಟಾಮಿಕ್ ವ್ಯಾಲ್ಯೂಸ್. ಅಟಾಮಿಕ್ ವ್ಯಾಲ್ಯೂಸ್ ಅಂತ ಅಂದ್ರೇನು? ಕೇವಲ ಒಂದೇ ಒಂದು ವ್ಯಾಲ್ಯೂ ಮಾತ್ರ ಇರಬೇಕು. ನೋಡಿ, ಇಲ್ಲಿ ಓನ್ಲಿ ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಆರ್ ಅಲೋಡ್. ಸೊ ಅಟ್ರಿಬ್ಯೂಟ್ಸ್ ಅಂತ ನಾವು ಯಾವ್ದು ಕರೆಯೋದು? ಕಾಲಮ್ ಗಳಿಗೆ ನಾವು ಅಟ್ರಿಬ್ಯೂಟ್ ಅಂತ ಕರಿತೀವಲ್ವಾ. ಟಪಲ್ ಗಳಿಗೆ ರೋ ಅಂತ ಕರಿತೀವಿ, ಕಾಲಮ್ ಗಳಿಗೆ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಪ್ರತಿಯೊಂದು ಕಾಲಮ್ ಅನ್ನು ಕೂಡ ನಾವು ನೋಡಬೇಕು. ಕೊಟ್ಟಿರುವಂತ ಟೇಬಲ್ ಅಲ್ಲಿ ಪ್ರತಿಯೊಂದು ಕಾಲಮ್ ಅಲ್ಲೂ ಕೂಡ ನೋಡಬೇಕು. ಆ ಕಾಲಮ್ ಅಲ್ಲಿ ಒಂದೊಂದೇ ವ್ಯಾಲ್ಯೂ ಮಾತ್ರ ಇರಬೇಕು. ಮಲ್ಟಿಪಲ್ ವ್ಯಾಲ್ಯೂಸ್ ಇದ್ರೆ ಅದನ್ನ ಸ್ಪ್ಲಿಟ್ ಮಾಡಿ ಬರೀಬೇಕು. ನೋಡಿ, ಇಲ್ಲಿ ಎಕ್ಸಾಂಪಲ್. ಸೊ ಸ್ಟೂಡೆಂಟ್ ಅನ್ನ ಒಂದು ಟೇಬಲ್ ಅನ್ನ ಕೊಟ್ಟಿದ್ದಾರೆ. ರಾಜು, ರೋಲ್ ನಂಬರ್ ಇಸ್ 20, ಬ್ರಾಂಚ್ ಇಸ್ CSE. ಓಕೆ, ಬಟ್ ಇಲ್ಲಿ ಲ್ಯಾಂಗ್ವೇಜ್ ಕಾಲಮ್ ಅಂತ ಬಂದ ತಕ್ಷಣ ಏನಾಯ್ತು? ತಮಿಳ್ ಮತ್ತೆ ಹಿಂದಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್. ಅಟ್ರಿಬ್ಯೂಟ್ ಅಂದ್ರೇನು? ಕಾಲಮ್. ಸಿಂಗಲ್ ವ್ಯಾಲ್ಯೂಡ್ ಕಾಲಮ್ಸ್ ಆರ್ ಅಲೌಡ್ ಅಂತಂದ್ರೆ ಒಂದು ಕಾಲಮ್ ಅಂತ ಬಂದಾಗ ಕೇವಲ ಒಂದೊಂದೇ ವ್ಯಾಲ್ಯೂ ಇರಬೇಕು ಅದರಲ್ಲಿ. ಸೊ ಈಗ ತಮಿಳ್ ಮತ್ತೆ ಹಿಂದಿ ಎರಡು ಗೊತ್ತಲ್ವಾ ಅವನಿಗೆ, ಯಾರಿಗೆ? ರಾಜುಗೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ಎರಡು ಸರಿ ಬರ್ದಿದ್ದೀನಿ. ರಾಜು, ರೋಲ್ ನಂಬರ್ ಇಸ್ 20, ಬ್ರಾಂಚ್ ಇಸ್ CSE. ಸೊ ಅವನಿಗೆ ತಮಿಳ್ ಗೊತ್ತಿದೆ ಫಸ್ಟ್. ಸೊ ತಮಿಳಿಂದ ಮುಗಿತು. ನೆಕ್ಸ್ಟ್ ಹಿಂದಿ ಕೂಡ ಗೊತ್ತಲ್ವಾ, ಅದೇ ರೀತಿ ರಾಜು 20 CSE, ಹಿಂದಿ ಕೂಡ ಗೊತ್ತಿದೆ. ನೆಕ್ಸ್ಟ್ ರವಿ ಅಂತ ಬಂದಾಗ ರೋಲ್ ನಂಬರ್ ಇಸ್ 21, ಬ್ರಾಂಚ್ ಇಸ್ AIML. ಸೊ ಅವನಿಗೆ ಹಿಂದಿ ಮತ್ತೆ ಕನ್ನಡ ಎರಡು ಗೊತ್ತಿದೆ. ಸೊ ಫಸ್ಟ್ ಹಿಂದಿಗೆ ಬರೀರಿ, ರವಿ 21 AIML ಹಿಂದಿ. ನೆಕ್ಸ್ಟ್ ಕನ್ನಡಕ್ಕೆ ಬರೀರಿ, ರವಿ 21 AIML ಕನ್ನಡ. ನೆಕ್ಸ್ಟ್ ರಾಮ್, ರೋಲ್ ನಂಬರ್ ಇಸ್ 22, ಬ್ರಾಂಚ್ ಇಸ್ EEE, ಮತ್ತೆ ಅವನಿಗೆ ಗೊತ್ತಿರೋದು ಕೇವಲ ಕನ್ನಡ ಮಾತ್ರ. ಸೊ ನಾವು ಅದನ್ನ ಆಸ್ ಇಟ್ ಈಸ್ ಬರೆದ್ರಾಯ್ತು. ಸೊ ಒಂದೇ ಒಂದು ವ್ಯಾಲ್ಯೂ ಇದ್ರೆ ಆ ಒಂದು ಕಾಲಮ್ ಅಲ್ಲಿ ಅದು ಅಲೋ ಇದೆ. ಮಲ್ಟಿಪಲ್ ವ್ಯಾಲ್ಯೂಸ್ ಇದ್ರೆ ಅದನ್ನ ಸಿಂಗಲ್ ಆಗೋ ರೀತಿ ಸಪರೇಟ್ ಆಗಿ ಬರೀರಿ, ಅಷ್ಟೇ, ಸಿಂಪಲ್. ಸೊ ಇವಾಗ 2NF ಗೆ ಹೋಗೋಣ. ಸೊ ಇವಾಗ ಎರಡನೇದು 2NF ಅಂತ ಅಂದ್ರೆ ಸೆಕೆಂಡ್ ನಾರ್ಮಲ್ ಫಾರ್ಮ್ ಅನ್ನ ಡಿಸ್ಕಸ್ ಮಾಡೋಣ. ವೆರಿ ಈಸಿ. ಎ ರಿಲೇಷನ್ ವಿಲ್ ಬಿ 2NF ಇಫ್ ಇಟ್ ಈಸ್ 1NF ಅಂತ ಅಂದ್ರೆ ಆಲ್ರೆಡಿ ಅದು 1NF ಆಗಿರ್ಬೇಕು ಅಂತಂದ್ರೆ ಫಸ್ಟ್ ನಾರ್ಮಲ್ ಫಾರ್ಮ್ ಆಗಿರ್ಬೇಕು. ಅದರ ಜೊತೆಗೆ ವಿತ್ ನೋ ಪಾರ್ಷಿಯಲ್ ಡಿಪೆಂಡೆನ್ಸಿ. ಸೊ ಪಾರ್ಷಿಯಲ್ ಡಿಪೆಂಡೆನ್ಸಿ ಅಂತಂದ್ರೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇರಬಾರ್ದು ಅಂತಂದ್ರೆ ನೋ ಡೂಪ್ಲಿಕೇಟ್ ವ್ಯಾಲ್ಯೂಸ್. ನೋ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಹಾಗಾದ್ರೆ ಯಾವುದ್ರದ್ದು ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇರಬಾರ್ದು? ಡೂಪ್ಲಿಕೇಟ್ ವ್ಯಾಲ್ಯೂಸ್ ಆಫ್ ಪ್ರೈಮರಿ ಕೀ. ಸರಿನಾ? ಪ್ರೈಮರಿ ಕೀ ವ್ಯಾಲ್ಯೂ ಅಟ್ರಿಬ್ಯೂಟ್ ಏನಾಗಿರಬಾರ್ದು? ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇರಬಾರ್ದು. ಸೊ ಈಗ ನೋಡಿ, ಕೊಟ್ಟಿರುವಂತ ಟೇಬಲ್ ಸ್ಟೂಡೆಂಟ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಏನಾಗಿರ್ಬೇಕು? ಆಲ್ರೆಡಿ 1NF ಆಗೇ ಇರಬೇಕು. ಈ ಟೇಬಲ್ 1NF ಆಗಿದ್ರೆ ಮಾತ್ರ ನಾನು ಸಾಲ್ವ್ ಮಾಡಕ್ಕಾಗದು. ಸೊ ಫಸ್ಟ್ ನೋಡಿ, 1NF ಆಗಿದೆಯಾ? 1NF ಅಂತ ಅಂದ್ರೇನು? ಕಾಲಮ್ಗಳು ಪ್ರತಿಯೊಂದು ಕಾಲಮ್ ಅಲ್ಲೂ ಕೂಡ ಒಂದೊಂದೇ ವರ್ಡ್ ಇರಬೇಕು ಅಂತಂದ್ರೆ ಕೇವಲ ಸಿಂಗಲ್ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಮಾತ್ರ ಅಲೋ ಇರೋದು. ನೋಡಿ, ರಾಜು 20 CSE ತಮಿಳ್, ರಾಜು 20 CSE ಹಿಂದಿ, ರವಿ 21 AIML ಹಿಂದಿ, ರವಿ 21 AIML ಕನ್ನಡ, ರಾಮ್ 22 EEE ಕನ್ನಡ. ಸೊ ಇದರಲ್ಲಿ ಎಲ್ಲಾದ್ರಲ್ಲೂ ಕೂಡ ಏನಾಗಿದೆ? ಕಾಲಮ್ ಅಲ್ಲಿ ಕೇವಲ ಒಂದೊಂದೇ ವ್ಯಾಲ್ಯೂಸ್ ಇದೆ ಪ್ರತಿಯೊಂದು ಕಾಲಮ್ ಅಲ್ಲೂ ಕೂಡ. ಸೊ ಈಗ ನಾನು ಇದ್ರ ಮೇಲೆ 2NF ಅನ್ನು ಅಪ್ಲೈ ಮಾಡಬೇಕು. 2NF ಅಂತ ಅಂದ್ರೇನು? ನೋ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಆಫ್ ದಿ ಪ್ರೈಮರಿ ಕೀ ವ್ಯಾಲ್ಯೂ. ಸೊ ಇಷ್ಟರಲ್ಲಿ 1 2 3 4 ಕಾಲಮ್ ಇದಾವಲ್ವಾ. ಸೊ ಇದರಲ್ಲಿ ಯಾವುದು
ಸೊ ಇದರಲ್ಲಿ ಯಾವುದು ಪ್ರೈಮರಿ ಕೀ ವ್ಯಾಲ್ಯೂ ನೋಡಿ ಇಲ್ಲಿ ರೋಲ್ ನಂಬರ್ ಇಸ್ ದ ಪ್ರೈಮರಿ ಕೀ ವ್ಯಾಲ್ಯೂ. ಯಾಕೆ ಪ್ರೈಮರಿ ಕೀ ವ್ಯಾಲ್ಯೂ ನೋಡಿ, ಪ್ರೈಮರಿ ಕೀ ವ್ಯಾಲ್ಯೂ ಅಂತಂದ್ರೇನು, ಯೂನಿಕ್ ವ್ಯಾಲ್ಯೂ ಇರಬೇಕು, ಯೂನಿಕ್. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ರೋಲ್ ನಂಬರ್ ಯಾವತ್ತಿದ್ರೂ ಯೂನಿಕ್ ಆಗಿರುತ್ತಲ್ವಾ. ಎಸ್. ಸೊ ಇವಾಗ ಸ್ಟೂಡೆಂಟ್ಗಳಿದ್ದಾರೆ ಅಂತಂದ್ರೆ CSE ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇರ್ಬೋದು, AML ಅಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇರ್ಬೋದು, ಈ EEE ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇರ್ಬೋದು. ಸೊ ಅದರಲ್ಲಿ ತಮಿಳ್ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಹಿಂದಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಕನ್ನಡ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಸೊ ಹೆಸರುಗಳು ಕೂಡ ಇರ್ತವೆ. ರಾಜುನವರೇ 3-4 ಜನ ಇರ್ಬೋದು, ರವಿನವರೇ 3-4 ಜನ ಇರ್ಬೋದು. ಬಟ್ ರೋಲ್ ನಂಬರ್ಗಳು ಸೇಮ್ ಇರ್ತಾವ? ನೋ. ಸೊ ಇವಾಗ ನಿಮಗೆ USN ಅನ್ನ ಕೊಡ್ತಾರೆ, ಯೂನಿವರ್ಸಿಟಿ ಸೀಟ್ ನಂಬರ್ಸ್ ಅನ್ನ. ಸೊ ಅದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಡಿಫ್ರೆಂಟ್ ಇರುತ್ತಲ್ವಾ. ಎಸ್. ಸೊ ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಯೂನಿಕ್ ಆಗಿದೆ ಅಂತಂದ್ರೆ ಅದನ್ನ ನಾವು ಪ್ರೈಮರಿ ಕೀ ವ್ಯಾಲ್ಯೂ ಅಟ್ರಿಬ್ಯೂಟ್ ಅಂತ ಕರಿತೀವಿ. ಸೊ ಅದೇನಾಗಿರ್ಬಾರ್ದು, ಡೂಪ್ಲಿಕೇಟ್ ಇರಬಾರ್ದು. ಡೂಪ್ಲಿಕೇಟ್ ಅಂದ್ರೆ ರಿಪೀಟ್ ಆಗಿರಬಾರ್ದು. ನೋಡಿ ಇಲ್ಲಿ 20 2 ಸಲ ರಿಪೀಟ್ ಆಗಿದೆ, 21 2 ಸಲ ರಿಪೀಟ್ ಆಗಿದೆ, 22 ಇದೇನು ರಿಪೀಟ್ ಆಗಿಲ್ಲ. ಸೊ ಇವಾಗ ಏನ್ ಮಾಡ್ಬೇಕು, ಈ ಡೂಪ್ಲಿಕೇಟ್ ಇದಾವಲ್ಲ ಇವನ್ನ ತೆಗೆದಾಕ್ಬೇಕು. ಸೊ ಇದಕ್ಕೆ ಕಾಸ್ ಆಗ್ತಾ ಇರೋದೇನು, ತಮಿಳ್ ಮತ್ತೆ ಹಿಂದಿ, ಹಿಂದಿ ಕನ್ನಡ ಕನ್ನಡ ಅಂತಂದ್ರೆ ಸಬ್ಜೆಕ್ಟ್ಗಳು ಅಂತಂದ್ರೆ ಲ್ಯಾಂಗ್ವೇಜಸ್ಗಳು ಇಲ್ಲಿ ಟ್ರಬಲ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ 3 ಕಾಲಮ್ ನೇಮ್, ರೋಲ್ ನಂಬರ್ ಮತ್ತೆ ಬ್ರಾಂಚ್. ಸೊ ಈ ಮೂರನ್ನ ಸೇರಿಸಿ ಒಂದು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಇದು ಮಾತ್ರ 2NF ಇನ್ ಟೇಬಲ್. ಏನು, ಇದು ಮಾತ್ರ 2NF ಇನ್ ಟೇಬಲ್. ನೋಡಿ ಇಲ್ಲಿ ರೋಲ್ ನಂಬರ್ ಯೂನಿಕ್ ವ್ಯಾಲ್ಯೂ ಅಲ್ವಾ, ಅಂತಂದ್ರೆ ಪ್ರೈಮರಿ ಕೀ ವ್ಯಾಲ್ಯೂಸ್ ಅಲ್ವಾ. ಸೊ ಎಲ್ಲವೂ ಕೂಡ ಕೇವಲ ಒಂದ್ಸಲಿ ಮಾತ್ರ ಇದಾವೆ, ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಇನ್ ವಿಚ್ ರೋಲ್ ನಂಬರ್ ದಟ್ ಈಸ್ ಪ್ರೈಮರಿ ಕೀ ವ್ಯಾಲ್ಯೂ ಮತ್ತೆ ಇಲ್ಲಿ ಡೂಪ್ಲಿಕೇಟ್ ಆಗೋಕೆ ಕಾರಣ ಆಗಿರುವಂತ ಈ ಲ್ಯಾಂಗ್ವೇಜ್. ಸೊ ಈ ಲ್ಯಾಂಗ್ವೇಜಸ್ಗಳು ಡಿಫ್ರೆಂಟ್ ಗೊತ್ತಿರೋದ್ರಿಂದನೇ ತಾನೆ ಇಲ್ಲಿ ಈ ಲ್ಯಾಂಗ್ವೇಜಸ್ಗಳು ಡಿಫ್ರೆಂಟ್ ಗೊತ್ತಿರೋದ್ರಿಂದನೇ ತಾನೆ ಇಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಬಂದಿರೋದು. ಸೊ ತಮಿಳ್ ಹಿಂದಿ ಎರಡು ಕೂಡ ರವಿ ಗೊತ್ತಿರೋದ್ರಿಂದ ಇಲ್ಲಿ ಡೂಪ್ಲಿಕೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ರೋಲ್ ನಂಬರ್ ಮತ್ತೆ ಲ್ಯಾಂಗ್ವೇಜಸ್ ನಾವು ಡಿಫ್ರೆಂಟ್ ಆಗಿ ಬರೀತೀವಿ. ಸೊ ಈಗ ರೋಲ್ ನಂಬರ್ ಗೊತ್ತಾದ್ರೆ ಅವ್ನು ಯಾರು ಅಂತ ಗೊತ್ತಾದ್ರೆ CSE ಅಂತ ಗೊತ್ತಾಗುತ್ತೆ ಅಲ್ವಾ. ಸೊ ರೋಲ್ ನಂಬರ್ ಇಸ್ ಜಸ್ಟ್ ಏನಾ, ಸೊ ಅವನಿಗೆ ಯಾವ್ಯಾವ ಲ್ಯಾಂಗ್ವೇಜಸ್ ಗೊತ್ತು ಅದಷ್ಟು ಕೂಡ ಬರ್ತೀವಿ. ಸೊ ಇಲ್ಲಿ ಡೂಪ್ಲಿಕೇಟ್ ಆಗಿದೆ, ಇದೆಲ್ಲ ನಮಗೆ ಮೇನ್. ಯಾಕೆ, ನಮ್ಮ 2NF ಇನ್ ಟೇಬಲ್ ಇಷ್ಟು ಮಾತ್ರ, ಒಂದು ಮಾತ್ರ, ಇನ್ನು ಉಳಿದಿರೋದನ್ನ ಸಪರೇಟ್ ಆಗಿ ಬರ್ದಿದ್ದೀವಿ ಅಷ್ಟೇ, ಸರಿನಾ. ಸೊ 2NF ಇನ್ ಟೇಬಲ್ ಯಾವುದು ಅಂತ ಕೇಳಿದ್ರೆ ಇದನ್ನ ಮಾತ್ರ ನೀವು ತೋರಿಸ್ಬೇಕು, ಇದು 2NF ಇನ್ ಟೇಬಲ್ ಅಲ್ಲ. ಬಟ್ ವಿ ಮಸ್ಟ್ ರೈಟ್, ಬಿಕಾಸ್ ಈ ಕಾಲಮ್ ಅನ್ನ ನಾವು ಹಾಗೆ ಬಿಡಬಾರ್ದು. ಸೊ ಅದನ್ನು ಕೂಡ ಬರೀಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಪ್ರೈಮರಿ ಕೀಯನ್ನೇ ರೆಫರೆನ್ಸ್ ಆಗಿ ತಗೊಂಡು ಇನ್ನೊಂದು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಸೊ ಏನ್ ಮಾಡಬೇಕು, ಇದರಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂ ಬರಬಾರ್ದು, ಪ್ರೈಮರಿ ಕೀ ವ್ಯಾಲ್ಯೂ ಅಟ್ರಿಬ್ಯೂಟ್ಗೆ, ಸರಿನಾ. ಅಟ್ರಿಬ್ಯೂಟ್ ಅಂತಂದ್ರೆ ಕಾಲಮ್ ಅಂತ ಅರ್ಥ. ಸೊ ರೋಲ್ ನಂಬರ್ ಇಸ್ ಅ ಯೂನಿಕ್ ವ್ಯಾಲ್ಯೂ ಅಂತಂದ್ರೆ ಪ್ರೈಮರಿ ಕೀ ವ್ಯಾಲ್ಯೂ ಆಯ್ತು ಅಂತಂದ್ರೆ ಈ ಒಂದು ಅಟ್ರಿಬ್ಯೂಟ್ಗಳು ಏನಾಗಿರ್ಬೇಕು, ಸಿಂಗಲ್ ಆಗಿರ್ಬೇಕು, ಡೂಪ್ಲಿಕೇಟ್ ಇರಬಾರ್ದು. ಸೊ ಅದಕ್ಕೋಸ್ಕರ ಈ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಸರಿನಾ. ಸೊ ಯಾವಗಳು ಕಾಸ್ ಆಗ್ತಾ ಇದ್ದು, ಲ್ಯಾಂಗ್ವೇಜಸ್ ಗಳಿಂದ ಇದು ಡೂಪ್ಲಿಕೇಟ್ ಆಗುವಂತ ಪರಿಸ್ಥಿತಿ ಬಂತು. ಸೊ ಅದಕ್ಕೋಸ್ಕರ ಅವೆರಡನ್ನ ಸಪರೇಟ್ ಆಗಿ ಟೇಬಲ್ ಅನ್ನ ಮಾಡಿದ್ವಿ. ಸೊ ಇವಾಗ 3NF ಗೆ ಹೋಗೋಣ. ಸೊ ಈಗ ಮೂರನೇದು 3NF, ಥರ್ಡ್ ನಾರ್ಮಲ್ ಫಾರ್ಮ್. So a relation will be 3NF if it is 2NF. First 2NF ಆಗಿರಬೇಕು with no transitive dependencies. So explain ಮಾಡ್ತೀನಿ ನೋಡಿ. ಸೊ ಫಸ್ಟ್ ಏನಾಗಿರ್ಬೇಕು, 2NF ಆಗಿರ್ಬೇಕು. 2NF ಅಂತಂದ್ರೇನು, ಪ್ರೈಮರಿ ಕೀ ಅಂತಂದ್ರೆ ಯೂನಿಕ್ ಆಗಿರುವಂತ ಪ್ರೈಮರಿ ಕೀ ಕೇವಲ ಒಂದೇ ಒಂದ್ಸಲಿ ಇರಬೇಕು, ಡೂಪ್ಲಿಕೇಟ್ ಆಗಿರಬಾರ್ದು. ಸೊ ನೇಮ್, ರೋಲ್ ನಂಬರ್, ಬ್ರಾಂಚ್ ಮತ್ತೆ ಫೀಸ್. ಸೊ ಇಷ್ಟರಲ್ಲಿ ಯಾವುದು ಪ್ರೈಮರಿ ಕೀ ಆಗಿರುತ್ತೆ, ಪ್ರೈಮರಿ ಕೀ ಯಾವತ್ತಿದ್ರೂ ಕೂಡ ರೋಲ್ ನಂಬರ್ ಆಗಿರುತ್ತೆ, ಯಾಕಂತಂದ್ರೆ ಅದು ಯೂನಿಕ್. ಸೊ ಈಗ ಇದೇನಾಗಿದೆ, ಸಿಂಗಲ್ ಆಗಿದೆ ಅಲ್ವಾ, 20 21 22, ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇಲ್ಲ, ಹಾಗಾದ್ರೆ ಬಂದಿಲ್ಲ. ಸೊ ಇಟ್ ಈಸ್ 2NF. ಸೊ ಈಗ 2NF ಆಗಿರ್ಬೇಕು. ನೆಕ್ಸ್ಟ್ ನೋ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿಸ್. ಸೊ ಇವಾಗ ನಮಗೆ ಗೊತ್ತಿದೆ ಏನು, ರೋಲ್ ನಂಬರ್ ಇಸ್ ದಿ ಪ್ರೈಮರಿ ಕೀ ಅಲ್ವಾ. ಸೊ ಇವಾಗ ಬ್ರಾಂಚ್ ಮತ್ತೆ ಫೀಸ್ ಅನ್ನ ನೋಡಿದ್ರೆ, ಫೀಸ್ ಡಿಪೆಂಡ್ಸ್ ಅಪಾನ್ ದಿ ಬ್ರಾಂಚ್. ನೋಡಿ, CSE ಆಗಿದ್ರೆ 30,000, AML ಆಗಿದ್ರೆ 32,000, EEE ಆಗಿದ್ರೆ 34,000. ಇಲ್ಲೇನಾಗ್ತಾ ಇದೆ, ಫೀಸ್ ಈಸ್ ಡಿಪೆಂಡಿಂಗ್ ಆನ್ ದಿ ಬ್ರಾಂಚ್ ಅಂತಂದ್ರೆ ಒಂದು ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಈಸ್ ಡಿಪೆಂಡಿಂಗ್ ಆನ್ ದಿ ಅನದರ್ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್. ಸೊ ಇದನ್ನೇ ನಾವೇನಂತ ಕರೆಯೋದು, ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಆಫ್ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್, ಸರಿನಾ. ಸೊ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್ ಡಿಪೆಂಡೆನ್ಸೀಸ್ ಇರ್ಕೂಡುದು. ಸೊ ಇಲ್ಲಿ ಫೀಸ್ ಏನಾಗ್ತಾ ಇದೆ, ಬ್ರಾಂಚ್ ಮೇಲೆ ಡಿಪೆಂಡ್ ಆಗಿದೆ. ಬಟ್ ದೀಸ್ ಟು ಬೋತ್ ಆರ್ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್. ಸೊ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಯಾವುದು, ಕೇವಲ ರೋಲ್ ನಂಬರ್ ಅಷ್ಟೇ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ನೇಮ್, ರೋಲ್ ನಂಬರ್, ಬ್ರಾಂಚ್. ಸೊ ಅದನ್ನ ಸಪರೇಟ್ ಆಗಿ ಬರೀತೀನಿ. ಸೊ ಇವಾಗ ಏನಾಯ್ತು, 3NF ಆಯ್ತು ಅಂತಂದ್ರೆ ಏನಾಗಿದೆ, ಇಲ್ಲಿ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಗಳದ್ದು ಡಿಪೆಂಡೆನ್ಸೀಸ್ ಅನ್ನ ತೆಗೆದಾಕಿದೀನಿ. ನೋಡಿ, ನೇಮ್,
ರೋಲ್ ನಂಬರ್, ಬ್ರಾಂಚ್. ಸೊ ಬ್ರಾಂಚ್ ಮಾತ್ರ ಇಟ್ಕೊಂಡಿದ್ದೀನಿ. ಈಗ ಬ್ರಾಂಚ್ ಮತ್ತೆ ಫೀಸ್ ಅನ್ನ ನಾನು ಸಪರೇಟ್ ಟೇಬಲ್ ಅಲ್ಲಿ ಹಾಕಿದ್ದೀನಿ. ಈಗ ನನಗೆ ಇಲ್ಲಿ ಬ್ರಾಂಚ್ ಗೊತ್ತಾಯ್ತು ಅಂತಂದ್ರೆ ಫೀಸ್ ಗೊತ್ತಾಗುತ್ತೆ ಅಲ್ವಾ. ಬ್ರಾಂಚ್ ಗೊತ್ತಿದೆ ಅಂತಂದ್ರೆ ಫೀಸ್ ಆರಾಮಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಸಪರೇಟ್ ಟೇಬಲ್ ಅಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ. ಇದು ಯಾವ ರೀತಿ ಅಂತಂದ್ರೆ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೈಂಟ್ ಅಂತ ಬರುತ್ತಲ್ಲ, ಅಂತಂದ್ರೆ ರೆಫರೆನ್ಸ್ ಅನ್ನ ತಗೊಳೋದು. ಈಗ CSC, ಸೊ CSC ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ ಡೇಟಾ ಬೇಸ್ ಅಲ್ಲಿ ಏನ್ ಬರುತ್ತೆ, ಇಲ್ಲಿ ರೆಫರೆನ್ಸ್ ತಗೊಂಡ್ಬಿಟ್ಟು ಈ ಟೇಬಲ್ ಇಂದು ಫೀಸ್ ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ ಕೇವಲ 3NF ಇನ್ ಟೇಬಲ್ ಇದು ಮಾತ್ರ, ಸರಿನಾ? ಇದನ್ನ ನಾವು ಕನ್ಸಿಡರ್ ಮಾಡಬಾರ್ದು. 3NF ಇನ್ ಟೇಬಲ್ ಏನು ಇದು ಮಾತ್ರ. ಸೊ ಇದರಲ್ಲಿ ಏನಾಗಿದೆ, ಎರಡು ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್ ಮಧ್ಯೆ ಇದ್ದಂತಹ ಡಿಪೆಂಡೆನ್ಸೀಸ್, ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಅನ್ನ ತೆಗೆದಾಕಿದೀವಿ. ಇಷ್ಟೇ ಸಿಂಪಲ್. ಸೊ ನೇಮ್, ರೋಲ್ ನಂಬರ್, ಬ್ರಾಂಚ್ ಅನ್ನ ಸೇರಿಸ್ಬಿಟ್ಟು ಬರ್ದಿದೀವಿ. ಈ ಬ್ರಾಂಚ್ ಗೊತ್ತಾದ್ರೆ ನನಗೆ ಫೀಸ್ ಗೊತ್ತಾಗುತ್ತಲ್ವಾ, ಯಾಕಂದ್ರೆ ಪ್ರತಿಯೊಂದು ಬ್ರಾಂಚ್ಗೂ ಕೂಡ ಇಷ್ಟೇ ಫೀಸ್ ಅಂತ ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೋದು, ನಾವು ಬ್ರಾಂಚ್ ಮತ್ತೆ ಫೀಸ್ ಅನ್ನ ಸಪರೇಟ್ ಟೇಬಲ್ ಆಗಿ ಮಾಡ್ಬೋದು. ಸೊ ಇವಾಗ ಬ್ರಾಂಚ್ ಗೊತ್ತಾದ ತಕ್ಷಣ ಫೀಸ್ ಗೊತ್ತಾಗುತ್ತೆ. ಇಷ್ಟೇ ಸಿಂಪಲ್. ಸೊ ಇವಾಗ ನೆಕ್ಸ್ಟ್ 3.5NF ಅಥವಾ BCNF ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ 3.5NF ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದನ್ನ ನಾವು BCNF ಅಂತ ಕೂಡ ಕರಿತೀವಿ. BCNF ಅಂತ ಅಂದ್ರೇನು, ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ ಅಂತ ಅರ್ಥ. ಸೊ ಇವಾಗ ಎ ರಿಲೇಷನ್ ವಿಲ್ ಬಿ BCNF ಇಫ್ ಇಟ್ ಈಸ್ 3NF. ಸೊ 3NF ಅಂತ ಅಂದ್ರೇನು, ಟ್ರಾನ್ಸಿಟಿವ್ ಡಿಪೆಂಡೆನ್ಸಿಸ್ ಇರಬಾರ್ದು. ಸೊ ಈ ಟೇಬಲ್ ಅಲ್ಲಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸಿ ಇಲ್ಲ. And for any dependency from A to B, A must be a super key. ಸೊ ಇವಾಗ ನೋಡಿ ಇಲ್ಲಿ ಏನಾಗ್ತಾ ಇದೆ, ಈ ರೋಲ್ ನಂಬರ್ ಗೊತ್ತಿದ್ರೆ ನನಗೆ ನೇಮ್ ಆರಾಮಾಗಿ ಗೊತ್ತಾಗುತ್ತೆ. ರಾಜು ಅನ್ನೋರು ಎಷ್ಟೊಂದು ಜನ ಇರ್ಬೋದು, ರವಿ ಅನ್ನೋರು ಎಷ್ಟೊಂದು ಜನ ಇರ್ಬೋದು, ರಾಮನ್ ಅವರು ಎಷ್ಟೊಂದು ಜನ ಇರ್ಬೋದು. ಬಟ್ ಅವ್ರಗಳ ರೋಲ್ ನಂಬರ್ ಗೊತ್ತಾದ್ರೆ ಯೂನಿಕ್ ಅಲ್ವಾ ರೋಲ್ ನಂಬರ್ ಅಂತಂದ್ರೆ. ಸೊ ರೋಲ್ ನಂಬರ್ ಗೊತ್ತಾದ್ರೆ ನನಗೆ ನೇಮ್ ಗೊತ್ತಾಗುತ್ತೆ. ಸೊ ಇವಾಗ ರೋಲ್ ನಂಬರ್ ಈಸ್ ಎ ಪ್ರೈಮರಿ ಕೀ. ಯಾಕೆ, ಯೂನಿಕ್ ವ್ಯಾಲ್ಯೂಸ್. ಸೊ ಪ್ರೈಮರಿ ಕೀಯನ್ನೇ ನಾವು ಸೂಪರ್ ಕೀ ಅಂತ ತಗೋಬೇಕು, ಸರಿನಾ? ಏನು, ಪ್ರೈಮರಿ ಕೀಯನ್ನೇ ಸೂಪರ್ ಕೀ ಆಗಿ ತಗೋಬೇಕು. ಇಲ್ಲಿ A is depending on B, A must be a super key ಅಂತ ಹೇಳಿದೆ ಅಲ್ವಾ. ಸೊ ನೇಮ್ ಏನಾಗ್ತಾ ಇದೆ, ರೋಲ್ ನಂಬರ್ ಮೇಲೆ ಡಿಪೆಂಡ್ ಆದಂಗೆ, ಸರಿನಾ? ನೇಮ್ ಇಸ್ ಡಿಪೆಂಡಿಂಗ್ ಆನ್ ರೋಲ್ ನಂಬರ್. ಸೊ ರೋಲ್ ನಂಬರ್ ಗೊತ್ತಾದ್ರೆ ರಾಜು ಯಾರು ಅಂತ ಗೊತ್ತಾಗುತ್ತೆ. ಸೊ ರಾಜು ಅನ್ನೋರೇ 3-4 ಜನ ಇರ್ತಾರೆ. ಸೊ ಈ ರೀತಿ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಬ್ರಾಂಚ್ ಡಿಪೆಂಡ್ ಆನ್ ದ ಬ್ರಾಂಚ್ ID. ಸೇಮ್ ನೇಮ್ ಯಾವ ರೀತಿ ರೋಲ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದೇ ರೀತಿ ಬ್ರಾಂಚ್ ID ಮೇಲೆ ಬ್ರಾಂಚ್ ಡಿಪೆಂಡ್ ಆಗಿರುತ್ತೆ. ಸೊ ಇದೇನಾಗಿರ್ಬೇಕು, ಬ್ರಾಂಚ್ ID ಯೂನಿಕ್ ಆಗಿರ್ಬೇಕು. ಸೊ ಯೂನಿಕ್ ಆಗಿರ್ಬೇಕು. ಬಟ್ ಯೂನಿಕ್ ಆಗಿದೆಯಾ, 121, 122, 123, 121. ಸೊ 121 ರಿಪೀಟ್ ಆಗಿದೆ. ಸೊ ದಿಸ್ ಈಸ್ ನಾಟ್ ಎ ಸೂಪರ್ ಕೀ. ಸೊ ಇಲ್ಲೇನಾಯ್ತು, ಬ್ರಾಂಚ್ ವಾಸ್ ಡಿಪೆಂಡಿಂಗ್ ಆನ್ ದ ಬ್ರಾಂಚ್ ID ಬಟ್ ಇಟ್ ಈಸ್ ನಾಟ್ ಎ ಸೂಪರ್ ಕೀ. ಸೊ ಇವಾಗ ಏನ್ ಮಾಡಬೇಕು, ಇದನ್ನ ಸೂಪರ್ ಕೀ ಆಗಿ ಮಾಡಬೇಕು. ಸೂಪರ್ ಕೀ ಅಂತ ಅಂದ್ರೆ ಏನು, ಸಿಂಪಲ್ ಪ್ರೈಮರಿ ಕೀ ಆಗಿ ಕನ್ವರ್ಟ್ ಮಾಡಿ ಅಂತ ಅಂದ್ರೆ ಕೇವಲ ಒಂದ್ಸರಿ ಮಾತ್ರ ರಿಪೀಟ್ ಆಗಿದೆ, ಆ ರೀತಿ. ಸೊ ಇವಾಗ ಏನ್ ಮಾಡ್ತೀನಿ, ನೇಮ್ ಮತ್ತೆ ರೋಲ್ ನಂಬರ್ ಅನ್ನ ಒಂದು ಟೇಬಲ್ ಆಗಿ ಕನ್ಸ್ಟ್ರಕ್ಟ್ ಮಾಡ್ತೀನಿ. ಸೊ ನೇಮ್ ಮತ್ತೆ ರೋಲ್ ನಂಬರ್, ಸೊ ಇವೆರಡನ್ನು ಸೇರಿಸಿ ಒಂದು ಟೇಬಲ್. ನೆಕ್ಸ್ಟ್ ಬ್ರಾಂಚ್ ಮತ್ತೆ ಬ್ರಾಂಚ್ ID ನ ಸೇರಿಸಿ ಒಂದು ಟೇಬಲ್. ನೋಡಿ ಇಲ್ಲಿ CSC 121, CSC 121 ಎರಡು ಸರಿ ರಿಪೀಟ್ ಆಗಿದೆ ಅಲ್ವಾ. ಸೊ ಸಪರೇಟ್ ಟೇಬಲ್ ಅನ್ನೇ ಮಾಡ್ಬಿಟ್ರೆ ಇವೆರಡನ್ನು ಕೂಡ ಅವಾಗ ಏನಾಗುತ್ತೆ, ರಿಪೀಟ್ ಆಗಲ್ಲ. ಸೊ ರಿಪೀಟ್ ಆಗಿಲ್ಲ ಅಂತಂದ್ರೆ ಏನಾಯ್ತು, ಬ್ರಾಂಚ್ ID ವಿಲ್ ಬಿಕಮ್ ದ ಸೂಪರ್ ಕೀ. ಏನಾಯ್ತು, ಸೂಪರ್ ಕೀ ಆಯ್ತು ಬ್ರಾಂಚ್ ID. ಸೊ ಇಲ್ಲಿ ರೋಲ್ ನಂಬರ್ ಇಸ್ ದ ಸೂಪರ್ ಕೀ. ಸೊ ಇವಾಗ ನಮಗೆ ಸೂಪರ್ ಕೀ ಸಿಕ್ಕಿತು. ಸೊ ಇವಾಗ ಏನಾಯ್ತು, ಇವೆರಡನ್ನೂ ಕೂಡ ನಾವೇನಂತ ಕನ್ಸಿಡರ್ ಮಾಡಬೇಕು, BCNF ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಸಿಂಪಲ್ ಏನ್ ಮಾಡಿದ್ದಿಲ್ಲಿ, ನೇಮ್ ವಾಸ್ ಡಿಪೆಂಡಿಂಗ್ ಆನ್ ದ ರೋಲ್ ನಂಬರ್, ಬ್ರಾಂಚ್ ವಾಸ್ ಡಿಪೆಂಡಿಂಗ್ ಆನ್ ಬ್ರಾಂಚ್ ID. ಸೊ ಇಲ್ಲಿ ರೋಲ್ ನಂಬರ್ ವಾಸ್ ಎ ಯೂನಿಕ್ ಎಲಿಮೆಂಟ್ ವಿಚ್ ವಿ ವಿಲ್ ಬಿ ಕಾಲಿಂಗ್ ಎಸ್ ದ ಪ್ರೈಮರಿ ಕೀ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಅದನ್ನ ಸೂಪರ್ ಕೀ ಅಂತ ತಗೊಂಡ್ವಿ. ಸೊ ಇವೆರಡನ್ನ ಸೇರಿಸಿ ನಾವು ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಬಟ್ ಇಲ್ಲೇನಾಯ್ತು ಅಂತಂದ್ರೆ ಬ್ರಾಂಚ್ ವಾಸ್ ಡಿಪೆಂಡಿಂಗ್ ಆನ್ ದ ಬ್ರಾಂಚ್ ID ಬಟ್ ಬ್ರಾಂಚ್ ID ವಾಸ್ ನಾಟ್ ಯೂನಿಕ್ ಅಂತಂದ್ರೆ ಒಂದ್ಸಲಿ ಮಾತ್ರ ಇರಲಿಲ್ಲ, ರಿಪೀಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಡೂಪ್ಲಿಕೇಟ್ ರಿಪೀಟ್ ಆಗಿತ್ತಲ್ಲ, ಅದನ್ನ ತೆಗೆದಾಕಿ ಸಪರೇಟ್ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ವಲ್ವಾ, ಎರಡನ್ನೂ ಸಪರೇಟ್ ಮಾಡಿ. ಸೊ ಇದನ್ನ ಏನಂತ ಕರಿತೀವಿ ನಾವು, ಬಾಯ್ಸ್ ಕೋಡ್ ನಾರ್ಮಲ್ ಫಾರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ 4NF ಗೆ ಹೋಗೋಣ. ಸೊ ಇವಾಗ ಫೋರ್ತ್ ನಾರ್ಮಲ್ ಫಾರ್ಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎ ರಿಲೇಷನ್ ವಿಲ್ ಬಿ 4th NF ಇಫ್ ಇಟ್ ಈಸ್ BCNF. ಸೊ BCNF ಆಗಿರಬೇಕು ಅಂಡ್ ನೋ ಮಲ್ಟಿ ವ್ಯಾಲ್ಯೂಡ್ ಡಿಪೆಂಡೆನ್ಸೀಸ್. ಸೊ ಇವಾಗ ನೋಡಿ, ಕೊಟ್ಟಿರುವಂಥ ಟೇಬಲ್ ಅಲ್ಲಿ ಪ್ರೈಮರಿ ಕೀ ಯಾವುದು, ಸ್ಟೂಡೆಂಟ್ ID ಅಂತಂದ್ರೆ ರೋಲ್ ನಂಬರ್ ಇದ್ದಂಗೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಅವನ ಹಾಬಿಗಳೇನೇನು, ಅವ್ನು ಯಾರು ಅಂತ ಗೊತ್ತಾದ್ರೆ ಅವ್ನ ಹಾಬಿ ಯಾವುದು ಅಂತ ಗೊತ್ತಾಗ್ತಲ್ವಾ, ಅವ್ನು ಯಾರು ಅಂತ ಗೊತ್ತಾದ್ರೆ ಅವ್ನ ಕೋರ್ಸ್ ಯಾವುದು ಅಂತ ಗೊತ್ತಾಗ್ತಲ್ವಾ, ಅಷ್ಟೇ. ಸೊ ಪ್ರೈಮರಿ ಕೀ ಯಾವುದಾಯಿತು, ಪ್ರೈಮರಿ ಕೀ ಈಸ್ ಸ್ಟೂಡೆಂಟ್ ID. ಸೊ ಇದನ್ನು ನಾನು ಸೂಪರ್ ಕೀ ಅಂತ ಕೂಡ ಕರಿಬೋದಾ, ಎಸ್. ಸೊ ಸೂಪರ್ ಕೀ ಏನಾಗಿರುತ್ತೆ,
ಪ್ರೈಮರಿ ಕೀ ಆಗಿರುತ್ತೆ, ಅಂದರೆ ಯೂನಿಕ್ ಆಗಿರುತ್ತೆ. ಸೊ ಈಗ ಮೊದಲನೇ ಸ್ಟೂಡೆಂಟ್ ಐ ಡಿ ಇದೆ. ಸೊ ಅದನ್ನು ಇಟ್ಕೊಂಡು ನಾನು ಅವ್ನ ಕೋರ್ಸ್ ಯಾವುದು ಅಂತಲೂ ಕೂಡ ಕಂಡುಹಿಡ್ಕೋಬೋದು. ಅದೇ ಒಂದು ಸ್ಟೂಡೆಂಟ್ ಐ ಡಿನ ಇಟ್ಕೊಂಡು ಅವ್ನ ಹಾಬಿ ಯಾವುದು ಅಂತ ಕಂಡುಹಿಡಿಬೋದು. ನೋಡಿ, ಹಾಬಿ ಕೋರ್ಸನ್ನು ಇಟ್ಕೊಂಡು ಹಾಬಿನ ಕಂಡುಹಿಡಿಯೋಕ್ಕಾಗಲ್ಲ, ಯಾಕಂದರೆ ಆ ಕೋರ್ಸಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇರ್ಬೋದು. ಕೇವಲ ನಾವು ಸ್ಟೂಡೆಂಟ್ ಐ ಡಿನ ಇಟ್ಕೊಂಡು ಅವ್ನ ಕೋರ್ಸನ್ನು ಕೂಡ ಕಂಡುಹಿಡಿಬೋದು, ಸ್ಟೂಡೆಂಟ್ ಐ ಡಿನ ಇಟ್ಕೊಂಡು ಅವನ ಹಾಬಿನೂ ಕೂಡ ಕಂಡುಹಿಡ್ಬೋದು. ಸೊ ಇಲ್ಲೇನಾಗ್ತಾ ಇದೆ, ಇದು ಕೂಡ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟು, ಇದು ಕೂಡ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್. ಸೊ ಕೋರ್ಸ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದಿ ಸ್ಟೂಡೆಂಟ್ ಐ ಡಿ, ಹಾಬಿ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದಿ ಸ್ಟೂಡೆಂಟ್ ಐ ಡಿ. ಇಲ್ಲೇನಾಗ್ತಾ ಇದೆ, ಟೂ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್ ಆರ್ ಡಿಪೆಂಡಿಂಗ್ ಆನ್ ದ ಒನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್. ಟೂ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್, ಎರಡು ಕೂಡ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್ ವಿಚ್ ಆರ್ ಡಿಪೆಂಡಿಂಗ್ ಆನ್ ದ ಸಿಂಗಲ್ ಪ್ರೈಮರಿ ಕೀ ಅಟ್ರಿಬ್ಯೂಟ್. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ಪ್ರೈಮರಿ ಕೀ ಅಟ್ರಿಬ್ಯೂಟ್ ಜೊತೆಗೆ ಒಂದು ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟನ್ನು ಸಪ್ರೇಟ್ ಟೇಬಲಲ್ಲಿ, ಪ್ರೈಮರಿ ಕೀ ಅಟ್ರಿಬ್ಯೂಟ್ ಜೊತೆ ಇನ್ನೊಂದು ಉಳ್ಕೊಂಡಿರುತ್ತಲ್ಲ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್, ಅದನ್ನು ಸಪ್ರೇಟಾಗಿ ಇನ್ನೊಂದು ಟೇಬಲಲ್ಲಿ. ಸೊ ಎರಡನ್ನೂ ಕೂಡ ನಾನೇನು ಮಾಡಿದ್ದೀನಿ, ಚೇಂಜಸ್ಸನ್ನು ಮಾಡಿದ್ದೀನಿ. ನೋ ಮಲ್ಟಿ ವ್ಯಾಲ್ಯೂಡ್ ಡಿಪೆಂಡೆನ್ಸೀಸ್. ಇಲ್ಲೇನಾಗ್ತಾ ಇತ್ತು ಅಂತಂದರೆ, ಮಲ್ಟಿ ಅಂತಂದ್ರೇನು, ಒಂದಕ್ಕಿಂತ ಜಾಸ್ತಿ. ಸೊ ಒಂದಕ್ಕಿಂತ ಜಾಸ್ತಿ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಗಳು ಒಂದು ಪ್ರೈಮರಿ ಕೀ ಅಟ್ರಿಬ್ಯೂಟ್ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡಿದೆ ನಾನು, ಒಂದು ಪ್ರೈಮರಿ ಕೀ ಅಟ್ರಿಬ್ಯೂಟ್ ಜೊತೆ ಒಂದು ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಸೇರಿಸಿ ಒಂದು ಟೇಬಲ್, ನೆಕ್ಸ್ಟ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಜೊತೆ ಇನ್ನೊಂದು ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸನ್ನು ಸೇರಿಸಿ ಇನ್ನೊಂದು ಟೇಬಲ್, ಇನ್ನೊಂದು ಕಾಲಮ್ ಅಥವಾ ಇನ್ನೊಂದು ಅಟ್ರಿಬ್ಯೂಟ್ಗಳಿದ್ದಿದ್ರೆ ಸೊ ಅದನ್ನು ಕೂಡ ಇನ್ನೊಂದು ಟೇಬಲನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದೆ. ಇಷ್ಟೇ ಸಿಂಪಲ್. ಏನು ಮಾಡಬೇಕು, ಒಂದು ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್, ಒಂದು ಪ್ರೈಮರಿ ಕೀ ಅಟ್ರಿಬ್ಯೂಟ್, ಮತ್ತು ಅದೇ ಪ್ರೈಮರಿ ಕೀ ಅಟ್ರಿಬ್ಯೂಟ್ ವಿತ್ ಅನದರ್ ನಾನ್ ಪ್ರೈಮರಿ ಕೀ ಅಟ್ರಿಬ್ಯೂಟ್. ಅಟ್ರಿಬ್ಯೂಟ್ ಅಂತ ಅಂದ್ರೇನು, ಕಾಲಮ್ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಸೊ ಈ ರೀತಿ ಎರಡು ಟೇಬಲನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಲಾಸ್ಟ್ ಒನ್ನಿಗೆ ಹೋಗೋಣ, 5NF. ಸೊ ಲಾಸ್ಟ್ ಒನ್ 5NF, fifth normal form. A relation will be fifth normal form if it is already fourth normal form and no joint dependencies. ಸೊ ಇವಾಗ ಸಿಂಪಲ್ ನೋಡಿ, ಇಲ್ಲಿ ಫ್ಯಾಕಲ್ಟಿ ಯಾರು ಅಂತ ಗೊತ್ತಿದ್ರೆ ಸಬ್ಜೆಕ್ಟ್ ಯಾವ್ದು ಟೀಚ್ ಮಾಡ್ತಾರೆ ಅವರು ಅಂತ ಗೊತ್ತಾಗಿರುತ್ತೆ. ಎಸ್, ಸಬ್ಜೆಕ್ಟ್ಗಳು ಗೊತ್ತಾದರೆ ಆ ಸಬ್ಜೆಕ್ಟನ್ನು ಟೀಚ್ ಮಾಡುವಂಥ ಟೀಚರ್ಸ್ ಅಥವಾ ಫ್ಯಾಕಲ್ಟಿ ಯಾರು ಅಂತ ನಮಗೆ ಗೊತ್ತಿರುತ್ತೆ. ಸಬ್ಜೆಕ್ಟ್ ಯಾವುದು ಅಂತ ನನಗೆ ಗೊತ್ತಿದ್ರೆ ಅದು ಎಷ್ಟು ವರ್ಷದ ಕೋರ್ಸ್ ಅಂತ ನನಗೆ ಗೊತ್ತಿರುತ್ತೆ. ಈಗ ಫ್ಯಾಕಲ್ಟಿ ಯಾರು ಅಂತ ನನಗೆ ಗೊತ್ತಿದ್ರೆ ಅವರು ಎಷ್ಟು ವರ್ಷ ಟೀಚ್ ಮಾಡ್ತಾರೆ ಆ ಒಂದು ಸಬ್ಜೆಕ್ಟು ಅಂತ ಗೊತ್ತಿರುತ್ತೆ. ಈಗ ಏನಾಗ್ತಾ ಇದೆ, ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗ್ತಾ ಇದೆ. ಸೊ ಇದ್ರ ಮೇಲೆ ಇದು, ಇದ್ರ ಮೇಲೆ ಇದು, ಇದ್ರ ಮೇಲೆ ಇದು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಇವೆರಡು ಸಬ್ಜೆಕ್ಟ್ ಮತ್ತು ಫ್ಯಾಕಲ್ಟಿನ ಸೇರಿಸಿ ಒಂದು ಟೇಬಲ್ ಏನಿದ್ದಾವೆ ಅವನ್ನ ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ, ಸಬ್ಜೆಕ್ಟ್ ಮತ್ತು ಫ್ಯಾಕಲ್ಟಿನ ಸೇರಿಸಿ. ನೆಕ್ಸ್ಟ್ ಸಬ್ಜೆಕ್ಟ್ ಮತ್ತು ಇಯರನ್ನು ಸೇರಿಸಿ ಒಂದು ಟೇಬಲ್, ಸಬ್ಜೆಕ್ಟ್ ಮತ್ತು ಫ್ಯಾಕಲ್ಟಿನ ಸೇರಿಸಿ ಒಂದು ಟೇಬಲ್, ಸಬ್ಜೆಕ್ಟ್ ಮತ್ತು ಇಯರನ್ನು ಸೇರಿಸಿ ಒಂದು ಟೇಬಲ್. ಈಗ ಉಳಿದಿದ್ದು ಯಾವುದು, ಫ್ಯಾಕಲ್ಟಿ ಮತ್ತು ಇಯರ್. ಸೊ ಫ್ಯಾಕಲ್ಟಿ ಮತ್ತು ಇಯರನ್ನು ಸೇರಿಸಿ ಒಂದು ಟೇಬಲ್. ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗ್ತಿತ್ತಲ್ವ, ಸೊ ಅದಕ್ಕೋಸ್ಕರ ಈ ರೀತಿ ಬರೆದಿದ್ದು. ಸೊ ಟೋಟಲ್ 6 ನಾರ್ಮಲ್ ಫಾರ್ಮ್ಗಳು ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.